ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಮಹಾತ್ಮೆಯ 28ನೇ ಅಧ್ಯಾಯ, 29ನೇ ಅಧ್ಯಾಯ, 30ನೇ ಅಧ್ಯಾಯವನ್ನು ತಿಳಿಸ್ತಾ ಇದ್ದೀನಿ. ಅಧಿಕ ಮಾಸದ ಮಹಾತ್ಮೆಯ 28ನೇ ಅಧ್ಯಾಯ. ಆ ಕದಲಿಯ ತಾನು ಮಾಡಿದಂಥ ಮಿತ್ರದ್ರೋಹದ ಪಾಪದ ಫಲವಾಗಿ ನರಕಯಾತನೆ ಅನುಭವಿಸುತ್ತಾ ಪ್ರೇತ ಶರೀರವನ್ನು ಹೊಂದಿದನು. ಆಗ ನಾನಾ ಕಷ್ಟಗಳನ್ನು ಅನುಭವಿಸಿ ಹಣ್ಣುಗಳನ್ನು ಕದ್ದ ಪಾಪಕ್ಕಾಗಿ ವಾನರನಾಗಿ ಜನಿಸಿದನು. ಕಾಲಾಜಾರ ಪರ್ವತದ ಸಮೀಪದಲ್ಲಿ ಮನೋಹರವಾದ ಒಂದು ಕೊಳವಿದ್ದಿತ್ತು. ಅದರ ಹೆಸರು ಮೃಗತೀರ್ಥ. ಅದು ಮಾನಸ ಸರೋವರದಷ್ಟು ಪವಿತ್ರವಾಗಿತ್ತು. ಅಲ್ಲಿಗೆ ದೇವತೆಗಳು ರಾಕ್ಷಸರ ಭಯದಿಂದ ಮೃಗದ ರೂಪ ಧರಿಸಿ ಸ್ನಾನ ಮಾಡಲು ಬರುತ್ತಿದ್ದರು. ಇಲ್ಲಿ ಶ್ರಾದ್ದ ಮಾಡಿದರೆ ಪಿತೃಗಳು ಸದ್ಗತಿ ಹೊಂದುವರೆಂಬ ನಂಬಿಕೆ. ಉತ್ತಮ ಬ್ರಾಹ್ಮಣ ಜನ್ಮ ತಾಳದಿದ್ದರೂ ಕದರಿಯನು ತನ್ನ ಪಾಪದ ಫಲವಾಗಿ ಮೊಟ್ಟ ಮೊದಲು ಈ ಕೊಳದ ಬಳಿ ವಾನರನಾಗಿ ಜನಿಸಿದನು. ಆಗ ನಾರದರು ಅಷ್ಟೂ ಪಾಪಗಳನ್ನು ಮಾಡಿದರೂ ಕದರಿಯನು ಪವಿತ್ರ ಕೊಳದ ಬಳಿ ಜನಿಸಲು ಕಾರಣವೇನೆಂದು ಪ್ರಶ್ನಿಸಿದರು. ಅದಕ್ಕೆ ನಾರಾಯಣನು ಒಂದು ಕಥೆಯನ್ನು ಹೇಳಿದನು. ಹಿಂದೆ ಚಿತ್ರಕುಂಡಲ ಎಂಬ ಹೆಸರಿನ ಶ್ರೇಷ್ಠ ವೈಶ್ಯನಿದ್ದನು. ಮಹಾಪತಿವ್ರತೆ ಆದಂತಹ ತಾರಕ ಅವನ ಪತ್ನಿಯಾಗಿದ್ದಳು. ಆ ದಂಪತಿಗಳು ಬಹಳ ಭಕ್ತಿಯಿಂದ ಪುರುಷೋತ್ತಮ ಮಾಸದ ವ್ರತಾಚರಣೆಯನ್ನು ಮಾಡಿ ವ್ರತದ ಕೊನೆಯ ದಿನ ಉದ್ಯಾಪನೆಯನ್ನು ಮಾಡಿದರು. ಆಗ ಅಲ್ಲಿಗೆ ಕದರಿಯನು ಬಂದಿದ್ದನು. ಅವನು ಪೂಜಾ ವ್ರತಗಳನ್ನು ಮಾಡದಿದ್ದರೂ ಆ ವೈಶ್ಯನು ಮಾಡಿದಂತಹ ಪುರುಷೋತ್ತಮ ಮಾಸದ ವ್ರತವನ್ನು ಬಹಳ ಭಕ್ತಿಯಿಂದ ನೋಡಿದನು ಮತ್ತು ಧನಾಲಾಲಸ್ಯೆಯಿಂದ ಆ ಮಾಸವನ್ನು ಪ್ರಶಂಸಿಸಿದನು. ಏಕೆಂದರೆ ಆ ವೈಶ್ಯನು ಬ್ರಾಹ್ಮಣರಿಗೆಲ್ಲ ಮೃಷ್ಟಾನ್ನ ಭೋಜನ ಮಾಡಿ ಕೈತುಂಬ ದಕ್ಷಿಣೆಯನ್ನು ಕೊಟ್ಟಿದ್ದನು. ಆ ಮಾಸದ ವ್ರತವನ್ನು ಕೇವಲ ನೋಡಿ ಅದನ್ನು ಪ್ರಶಂಸಿಸಿದ ಪುಣ್ಯದ ಫಲವಾಗಿ ಅವನು ಪವಿತ್ರ ತೀರ್ಥದಲ್ಲಿ ವಾನರನಾಗಿ ಹುಟ್ಟಿದ್ದನು. ಆ ಹಣ್ಣು ಹಂಪಲುಗಳಿಂದ ತುಂಬಿದಂತ ಆ ವನದಲ್ಲಿ ವಾನರನಾಗಿ ಜನಿಸಿದ್ದಕ್ಕೆ ಇನ್ನೊಂದು ಕಾರಣವೂ ಇದೆ. ಹಿಂದೆ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ರಾವಣನನ್ನು ಸಂಹರಿಸಿದನು. ರಾವಣನ ವಧೆಯಿಂದ ಪ್ರಸನ್ನನಾದಂತಹ ಬ್ರಹ್ಮ ಶಂಕರರು ರಾಮರಿಗೆ ಏನು ವರ ಕೇಳಿದರೂ ಕೊಡುವುದಾಗಿ ಹೇಳಿದರು. ಆಗ ರಾಮನು ರಾಕ್ಷಸರ ಕೈಯಿಂದ ಮರಣ ಹೊಂದಿದ ವಾನರೆಲ್ಲ ಬದುಕಿಸುವಂತೆ ಕೇಳಿಕೊಂಡನು. ಆಗ ಅಮೃತದ ದೃಷ್ಟಿಯಾಗಿ ಎಲ್ಲ ವಾನರರು ಬದುಕಿದರು. ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗುವಾಗ ಆ ವಾನರರೆಲ್ಲರೂ ತಮಗೆ ಇಷ್ಟವಾದ ಕಡೆಗೆ ಹೋಗಬಾರದೆಂದು ವಾನರ ಜಾತಿ ಇದ್ದ ಕಡೆ ಎಲ್ಲ ಫಲ ಪುಷ್ಪಗಳಿಂದ ತುಂಬಿರುವ ಕಾಡುಗಳು, ಸಿಹಿಯಾದ ನೀರುಳ್ಳ ಕೆರೆ, ಕೊಳ, ನದಿಗಳು ಇರುತ್ತವೆ ಎಂದು ವರವನ್ನು ಕೊಟ್ಟನು. ಆ ವಾನರಲ್ಲಿ ಕರ್ದೇಯನು ವಾನರನಾಗಿ ಜನಿಸಿದನು. ತನ್ನ ಪಾಪದ ಫಲವಾಗಿ ದೇಹದಲ್ಲೆಲ್ಲ ಹುಣ್ಣುಗಳಾಗಿ ನರಕಯಾತನೆ ಅನುಭವಿಸುತ್ತಿತ್ತು. ಆಗ ದೈವಯೋಗದಿಂದ ಪುರುಷೋತ್ತಮ ಮಾಸ ಬಂದಿತ್ತು. ನಿರಾಹಾರದಿಂದ ಆ ತೀರ್ಥ ಬಳಿ ಬಂದಿತ್ತು. ದಶಮಿ ತಿಥಿಯಿಂದ 4 ದಿನಗಳವರೆಗೆ ಆ ಮಾಸದಲ್ಲಿ ಉಪವಾಸವಿದ್ದು ರೋಗದಿಂದ ಬಳಲಿ ಬೆಂಡಾಗಿ ಆ ಕೊಳದಲ್ಲಿ ಬಿದ್ದಿತ್ತು. ಶರೀರವೆಲ್ಲ ಆ ಪವಿತ್ರ ನೀರಿನಿಂದ ನೆನೆಯುತ್ತಾ ಆ ಪುಣ್ಯದ ಫಲವಾಗಿ ಆ ಕೋತಿಗೆ ಪವಿತ್ರ ಶರೀರ ದೊರಕಿತು. ಇದ್ದಕ್ಕಿದ್ದಂತೆ ಸಕಲ ಸುಖ ಸಾಮಗ್ರಿಗಳಿಂದ ತುಂಬಿದ ಒಂದು ವಿಮಾನವು ಬಂದು ನಿಂತಿತ್ತು. ಇದನ್ನೆಲ್ಲ ನೋಡಿ ಕರ್ದೆಯನಿಗೆ ವಿಪರೀತವಾದಂತಹ ಆಶ್ಚರ್ಯವಾಯಿತು. ಆಗ ಹರಿಭಟರು ಅವನ ಮುಂದೆ ಕೈ ಜೋಡಿಸಿ ನಿಂತರು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 28ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ 29ನೇ ಅಧ್ಯಾಯ. ಕರ್ದೇಯನು ದಿವ್ಯ ಶರೀರ ಹೊಂದಿ ಆಶ್ಚರ್ಯಚಕಿತನಾಗಿ ನಿಂತಿರುವುದನ್ನು ನೋಡಿ ಆ ಹರಿಭಟರು, ಸ್ವಾಮಿ, ವಿಳಂಬ ಮಾಡಬೇಡ, ತಮಗಾಗಿ ಗೋಲೋಕದಲ್ಲಿ ಪುರುಷೋತ್ತಮನ ಬಳಿ ವಿಶೇಷ ಸ್ಥಾನ ದೊರಕಿದೆ ಎಂದರು. ಆಗ ಕರ್ದೇಯನು ತಾನು ಅಷ್ಟು ಘೋರ ಪಾಪ ಮಾಡಿದರೂ ತನಗೆ ಇಂತಹ ಸುಂದರ ಹಾಗೂ ದಿವ್ಯ ಶಕ್ತಿ ದೊರಕಿರುವ ಕಾರಣವೇನಿರಬಹುದು? ಅಂತಹ ಮಹಾನ್ ಪುಣ್ಯದ ಕಾರ್ಯವನ್ನು ನಾನು ಏನು ಮಾಡಿರುವೆ ಎಂದು ಆ ಹರಿಭಟನು ಪ್ರಶ್ನಿಸಿದನು. ಆಗ ಹರಿಭಟರು ಹೀಗೆ ಹೇಳುತ್ತಾರೆ: ಪರಮಾತ್ಮನಾದ ಪುರುಷೋತ್ತಮನಿಗೆ ಎಲ್ಲ ಮಾಸಗಳಿಗಿಂತಲೂ ಮಹಾನ್ ಪುಣ್ಯವನ್ನು ದಯಪಾಲಿಸುವ ಪುರುಷೋತ್ತಮ ಮಾಸವೆಂದರೆ ಅತ್ಯಂತ ಪ್ರಿಯವಾದದ್ದು. ನಾವು ಈ ಕಾಡಿನಲ್ಲಿ ನಮಗೆ ತಿಳಿಯದೆಯೋ ಕಠಿಣ ತಪಸ್ಸನ್ನು ಮಾಡಿರುವಿರಿ. ನೀವು ಭಯಂಕರ ರೋಗದಿಂದ ನರಳುತ್ತಾ ತಿಳಿಯದಂತೆ ಉಪವಾಸ ವ್ರತವನ್ನು ಮಾಡಿದಿರಿ.
ಕಪಿಯ ಸ್ವಭಾವಕ್ಕೆ ಅನುಗುಣವಾಗಿ ಮರದಿಂದ ಮರಕ್ಕೆ ಹಾರುತ್ತಾ ಹೂವು ಹಣ್ಣುಗಳನ್ನು ಕೆಳಗೆ ಹಾಕಿದಿರಿ. ಇದರಿಂದ ಇಲ್ಲಿಗೆ ಬರುವ ಮನುಷ್ಯರಿಗೆ ತೃಪ್ತಿ ಆಯಿತು. ನೀವು ವೇದನೆಯಿಂದ ನೀರನ್ನೂ ಸಹ ಕುಡಿಯಲಿಲ್ಲ. ಹೀಗಾಗಿ ನೀವು ಕಳೆದ ಆ ಮಾಸ ಪುರುಷೋತ್ತಮ ಮಾಸವಾಗಿತ್ತು. ನಿಮಗೆ ತಿಳಿಯದಂತೆ ಆ ಮಾಸದ ವ್ರತ ಮಾಡಿದಂತಾಯಿತು. ಹಾಗೂ ಪುಷ್ಪ ಮತ್ತು ಹಣ್ಣುಗಳನ್ನು ಕೆದವಿ ಪರೋಪಕಾರ ಮಾಡಿದಿರಿ. ಅಲ್ಲದೆ ಆ ಪವಿತ್ರ ತೀರ್ಥ ಕೊಳದಲ್ಲಿ ಬಿದ್ದು ಪವಿತ್ರ ಸ್ಥಾನವಾಗಿದೆ. ಹೀಗೆ ನಿಮಗೆ ತಿಳಿಯದಂತೆ ಆ ಮಾಸದ ಸ್ನಾನ ತಪದ ಅನುಷ್ಠಾನವಾಗಿದೆ. ಆದ್ದರಿಂದ ನಿಮಗೆ ಇಷ್ಟು ಸುಖ ಸಂಪತ್ತು ಸಿಗಲು ಕಾರಣವಾಗಿದೆ. ಇನ್ನು ಮನುಷ್ಯರು ಈ ಮಾಸದ ಮಹಾತ್ಮೆಯನ್ನು ತಿಳಿದು ಶಾಸ್ತ್ರೋಕ್ತವಾಗಿ ವ್ರತಗಳನ್ನು ಆಚರಿಸಿದರೆ ಅದರ ಫಲವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಮಾಸದಲ್ಲಿ ಮನುಷ್ಯನು ಒಂದು ದಿನದ ಉಪವಾಸ ವ್ರತ ಆಚರಿಸಿದರೂ ತನ್ನ ಪಾಪರಾಶಿಗಳಿಂದ ಮುಕ್ತನಾಗುತ್ತಾನೆ. ಅವರು ಯಾವಾಗಲೂ ಪುಣ್ಯಶಾಲಿಗಳಾಗುತ್ತಾರೆ. ಆ ಮಾಸದಲ್ಲಿ ಮನುಷ್ಯರು ದಾನ ಧರ್ಮ ಪಿತೃಕಾರ್ಯ ತಪ ವ್ರತಾದಿಗಳನ್ನು ಮಾಡಿದರೆ ಬೇರೆ ಮಾಸಗಳಿಗಿಂತಲೂ ಹೆಚ್ಚಿನ ಪುಣ್ಯದ ಫಲ ಪಡೆಯುತ್ತಾರೆ. ಇದನ್ನೆಲ್ಲ ಕೇಳಿ ಕರ್ದೆಯನು ವಿಮಾನದಲ್ಲಿ ಕುಳಿತು ಗೋಲೋಕಕ್ಕೆ ಹೋದನು. ಈ ಪುರುಷೋತ್ತಮ ಮಾಸದಲ್ಲಿ ಗೃಹಸ್ಥರು ಇತ್ಯಾವ ಕಾರ್ಯಗಳನ್ನು ಮಾಡಬೇಕು, ದಯಮಾಡಿ ತಿಳಿಸಿರಿ ಎಂದು ನಾರದರು ನಾರಾಯಣನನ್ನ ಕೇಳಿದರು. ಆಗ ನಾರಾಯಣನು ಮುಂದುವರಿಸುತ್ತಾರೆ. ಬೆಳಗಿನ ಕಾರ್ಯಗಳನ್ನು ಮುಗಿಸಿದ ಮೇಲೆ ಮಧ್ಯಾಹ್ನ ಕಾಲದ ಸಂಧ್ಯಾ ವಂದನೆ ಮಾಡಬೇಕು. ನಂತರ ಪಿತೃಗಳಿಗೆ ದರ್ಪಣವನ್ನು ಕೊಡಬೇಕು. ಭೂತ ಬಲಿಯುವ ನಂತರ ಆಚಮನವನ್ನ ಮಾಡಬೇಕು. ನಂತರ ಅತಿಥಿಗಳ ಸತ್ಕಾರವನ್ನ ಮಾಡಬೇಕು. ಆಮೇಲೆ ತಾನು ಮೌನವಾಗಿ ಪ್ರಸನ್ನ ಚಿತ್ತವಾಗಿ ಊಟ ಮಾಡಬೇಕು. ಪುನಃ ಸ್ವಲ್ಪ ಹೊತ್ತಾದರೂ ಜ್ಞಾನಾತ್ಮ ವಿದ್ಯೆಯ ಶ್ರವಣ ಕಥನ ಮಾಡಬೇಕು. ಸೂರ್ಯಾಸ್ತದ ಕಾಲದಲ್ಲಿ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬೇಕು. ಇಲ್ಲದಿದ್ದರೆ ಗೋಹತ್ಯೆ ಪಾಪಕ್ಕೆ ಗುರಿಯಾಗುತ್ತಾನೆ. ರಾತ್ರಿ ಊಟ ಮಾಡಿ ಭಗವಂತನನ್ನು ಸ್ಮರಿಸುತ್ತಾ ನಿರ್ಧಿಸಬೇಕು. ಅಹಿಂಸಾ ಸತ್ಯವಚನ ಸಮಸ್ತ ಪ್ರಾಣಿಗಳ ಮೇಲೆ ದಯೆ ಶಾಂತಿ ಯಥಾಶಕ್ತಿ ದಾನ ಈ 5 ಪ್ರಕಾರಗಳ ಧರ್ಮವನ್ನು ಆಚರಿಸಬೇಕು ಎಂದು ಹೇಳಿದರು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 29ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ 30ನೇ ಅಧ್ಯಾಯ. ನಾರದರು ನಾರಾಯಣನಿಗೆ ಪತಿವ್ರತ ಸ್ತ್ರೀಯರ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಎಂದು ಕೇಳಿಕೊಂಡನು. ಆಗ ನಾರಾಯಣನು ಈ ರೀತಿಯಾಗಿ ಹೇಳುತ್ತಾರೆ. ಪತಿವ್ರತ ಸ್ತ್ರೀಯರ ಲಕ್ಷಣಗಳು. ಪತಿವ್ರತ ಸ್ತ್ರೀಯು ಕುರೂಪಿಯಾಗಿರಲಿ, ಸುರೂಪಿಯಾಗಿರಲಿ, ರೋಗಿಯಾಗಿರಲಿ, ಕ್ರೂರಿಯಾಗಿರಲಿ, ಕ್ರೋಧಿಯಾಗಿರಲಿ, ಕುರುಡ ಕುಂಟ ದಾರಿದ್ರ್ಯನಾಗಿರಲಿ, ಅವನು ಏನೇ ಆಗಿದ್ದರೂ ಹೇಗೆ ಇದ್ದರೂ ಅವನನ್ನು ದೇವರೆಂದು ತಿಳಿದು ಕಾಯ ವಾಚ ಮನಸ್ಸ ಅವನ ಸೇವೆಯನ್ನು ಮಾಡಬೇಕು. ಪತಿಯ ಜೊತೆ ಕಠೋರ ವ್ಯವಹಾರ ಮಾಡುವುದಾಗಲಿ ಪತಿಯ ಆಜ್ಞೆಯನ್ನು ಮೀರುವುದಾಗಲಿ ಮಾಡಬಾರದು. ಧನದ ಪ್ರಲೋಭನೆಯಿಂದ ಪರಪುರುಷನ ಸ್ನೇಹ ಮಾಡಬಾರದು. ಧರ್ಮ ಕಾರ್ಯಗಳಲ್ಲಿ ಪತಿಗೆ ಅನುಕೂಲಗಳಾಗಿರಬೇಕು. ಗೃಹ ಕಾರ್ಯಗಳನ್ನು ಅತ್ಯಂತ ದಕ್ಷತೆಯಿಂದ ಮಾಡಬೇಕು. ಯಾವಾಗಲೂ ಹಸನ್ಮುಖಿಯಾಗಿ ಪತಿಯ ಜೊತೆ ವ್ಯವಹರಿಸಬೇಕು. ಸ್ತ್ರೀಯರಿಗೆ ಪ್ರತಿ ತಿಂಗಳು ರಜೋದರ್ಶನವಾಗುತ್ತದೆ. ಹಾಗೆ ಆದಾಗ ಆ ದಿನಗಳಿಂದ 3 ದಿನಗಳ ನಂತರ ಗೃಹ ಕಾರ್ಯಕ್ಕೆ ಯೋಗ್ಯಳಾಗಿರುವುದಿಲ್ಲ. ರಜಸ್ಮಲಿಯಾದಂತಹ ಸ್ತ್ರೀ ಮೊದಲನೆಯ ದಿನ ಜಾಂಡಾಲಿ, 2ನೆಯ ದಿನ ಬ್ರಹ್ಮಘಾತಿನಿ, 3ನೆಯ ದಿನ ಅಗಸಗಿತ್ತಿಗೆ ಸಮಾನಲಾಗುತ್ತಾಳೆ. 4ನೇ ದಿನ ಸ್ನಾನಾನಂತರ ಶುದ್ಧಳಾಗುತ್ತಾಳೆ. ಹಾಗಾಗಿ ಆ ದಿನಗಳಲ್ಲಿ ಆಕೆಗೆ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಲು ಬರುವುದಿಲ್ಲ. ಶುದ್ಧ ಸ್ನಾನಾನಂತರ ಸೂರ್ಯನಾರಾಯಣನನ್ನು ನೋಡಿ ಪಂಚಗವ್ಯವನ್ನು ಸ್ವೀಕರಿಸಿದ ನಂತರ ಸಂಪೂರ್ಣ ಶುದ್ಧಳಾಗುತ್ತಾಳೆ. ಪತಿವ್ರತ ಸ್ತ್ರೀಯು ಜೋರಾಗಿ ಮಾತನಾಡುವುದು, ಎತ್ತರ ಧ್ವನಿಯಲ್ಲಿ ಅಳುವುದು, ಪತಿಯ ಬಗ್ಗೆ ಆಕ್ರೋಶ ಪ್ರಕಟಿಸಬಾರದು. ಎಲ್ಲಿಗೆ ಹೋದರೂ ಪತಿಯ ಜೊತೆ ಹೋಗುವುದು ಒಳ್ಳೆಯದು. ಆಕೆಗೆ ಪತಿಯೇ ದೈವ, ಶುರು, ಧರ್ಮ, ವ್ರತ, ತೀರ್ಥ ಎಲ್ಲವೂ. ಆದ್ದರಿಂದ ಪತ್ನಿಯು ಎಷ್ಟೇ ನಿಷ್ಠೆಯಿಂದ ಪತಿ ಸೇವೆ ಮಾಡಿದರೂ ಇಹಲೋಕದಲ್ಲಿ ಸುಖ ಸಂಪತ್ತು, ಪರಲೋಕದಲ್ಲಿ ಸದ್ಗತಿ ದೊರೆಯುತ್ತದೆ ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 30ನೇ ಅಧ್ಯಾಯವು ಸಂಪೂರ್ಣವಾಯಿತು.